ಸುಮಾರಾಗಿದೆ, ನೋಡ್ಬೋದು ಅಷ್ಟೇ. ಸರಿ ಗ್ರಾಫಿಕ್ಸ್ ಒಂದು ಇಷ್ಟ ಆಯ್ತು ವೇಸ್ಟ್ ಫಿಲ್ಮ್ ಸರಿ ಇಲ್ಲ. ಫುಲ್ ಬರೀ ಗ್ರಾಫಿಕ್ಸ್ ಐತೆ ಗುರು. ಸೂಪರ್ ಆಗಿದೆ ಅಣ್ಣ ಫಿಲಮ್. ಒನ್ ಟೈಮ್ ನೋಡ್ಬೋದು, ಚೆನ್ನಾಗಿದೆ, ಪರವಾಗಿಲ್ಲ. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಅರುಣ್ಕುಮಾರ್ ಕಣಿ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಕಣಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನಮಸ್ತೆ, ನಾನಿದ್ದೀನಿ ಈಗ ಪ್ರಸನ್ನ ಥಿಯೇಟ್ರಲ್ಲಿ. ಆದಿಪುರುಷ್ ಕನ್ನಡ ವರ್ಷನ್ನ 3D ಸಿನಿಮಾ ಇವತ್ತು ರಿಲೀಸ್ ಆಗಿದೆ. ಸೊ ಕನ್ನಡದಲ್ಲಿ ನೋಡಿ ರಾಮಾಯಣದ ಅದ್ಭುತವಾದಂಥ ಮಹಾಕಾವ್ಯವನ್ನು ಈಗ ಮತ್ತೊಮ್ಮೆ ಹೊಸ ತಂತ್ರಜ್ಞಾನದಲ್ಲಿ ಇವತ್ತಿನ ಟೆಕ್ನಾಲಜಿಯಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ 3D ನೋಡಿದಂಥ ಜನ ಯಾವ ರೀತಿ ಖುಷಿಪಟ್ಟರು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಸುಮಾರಾಗಿದೆ, ನೋಡ್ಬೋದು ಅಷ್ಟೇ. ಸರಿ ಗ್ರಾಫಿಕ್ಸ್ ಒಂದು ಇಷ್ಟ ಆಯ್ತು ವೇಸ್ಟ್ ಫಿಲ್ಮ್ ಸರಿ ಇಲ್ಲ. ಚೆನ್ನಾಗಿದೆ ಸರ್, ಸೂಪರ್. ಫಿಲಮ್ ಚೆನ್ನಾಗಿತ್ತು. 500 ಕೋಟಿಗಂತೂ ಬಜೆಟ್ಗಂತೂ ಇಲ್ಲ ಇದು. ನೋಡೋದಕ್ಕೆ ಪರವಾಗಿಲ್ಲ ಸರ್, ಅಷ್ಟೇ ಸರ್, ಅಷ್ಟಕ್ಕಷ್ಟೇ ಸರ್, ಏನೂ ಓಡಾಗಿಲ್ಲ ಇದು. ರಾಮಗೋಸ್ಕರ ಸರ್, ಇನ್ಯಾರಿಗೆ ಬರ್ತಾರೆ. ಥ್ಯಾಂಕ್ ಯು. ಸೂಪರ್ ಸರ್ ಮೂವಿ. ಫುಲ್ ಗ್ರಾಫಿಕ್ಸ್ ಎಲ್ಲ ಸೂಪರ್ ಆಗಿದೆ. ಸ್ನೇಹಿತರೆ ನಮಸ್ತೆ. ಒಟ್ಟಾರೆ ರಾಮಾಯಣ ಮಹಾಭಾರತ ಅನ್ನೋ ಮಹಾಕಾವ್ಯವನ್ನು ನೀವು ಯಾವುದೇ ಶತಮಾನದಲ್ಲಿ ಎಷ್ಟೇ ಬಾರಿ ಆ ಕಥೆ ಹೇಳಿದ್ರು ಕೂಡ ಜನ ನೋಡ್ತಾರೆ. ಆದರೆ ಇವತ್ತಿನ ತಂತ್ರಜ್ಞಾನದಲ್ಲಿ ಇಷ್ಟು ಕಲಾವಿದರನ್ನ ಯೂಸ್ ಮಾಡಿಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ. ಬಟ್ ಅದು ಕೂಡ ವರ್ಕೌಟ್ ಆಗ್ತಿಲ್ಲ ಅಂದರೆ ಅದು ದುರಾದೃಷ್ಟವೇ ಸರಿ. ಎಲ್ಲೋ ಒಂದು ಕಡೆ ಹಿನ್ನೆಲೆಯಿಂದ ನೋಡ್ಕೊಂಬರೋದಾದರೆ, ಬಾಹುಬಲಿ ಅಂತ ದೊಡ್ಡ ಸಿನಿಮಾದಲ್ಲಿ ನಡೆಸಿದಂತಹ ಪ್ರಭಾಸ್ ಬಾಹುಬಲಿ ಆದ ನಂತರ ಸತತವಾಗಿ ಸೋಲನ್ನು ಕಾಣ್ತಿರೋದು ಏಕೆ? ಬರೀ ಪ್ರಭಾಸ್ ಒಬ್ಬರೇ ಇಲ್ಲ, ರಾಜಮೌಳಿ ನಿರ್ದೇಶಿಸಿರುವಂಥ ಎಲ್ಲ ಸಿನಿಮಾಗಳು ಹಿಟ್ ಆಗ್ತವೆ. ಆದರೆ ಅದು ಹೀರೋ ಸಿನಿಮಾ ಅಂತ ಅನ್ಸ್ಕೊಳ್ಳಲ್ಲ, ಅದು ರಾಜಮೌಳಿ ಸಿನಿಮಾ ಅಂತ ಮಾತ್ರ ಅನ್ಸ್ಕೊಳ್ತದೆ. ಅವನು ಡೈರೆಕ್ಟ್ ಮಾಡಿರುವಂಥ ಸಿನಿಮಾ ಮಾತ್ರ ಹಿಟ್ ಆಗ್ತವೆ. ಆ ಹೀರೋಗಳು ಯಾವುದೂ ಕೂಡ ಮುಂದಿನ ಚಿತ್ರಗಳಲ್ಲಿ ಯಾವುದೇ ಸಿನಿಮಾ ನಡೆಸಿದ್ರು ಕೂಡ ಅದು ಹಿಟ್ ಆಗೋಲ್ಲ. ಸೊ ಆ ಲಿಸ್ಟಲ್ಲಿ ಪ್ರಭಾಸ್ ಕೂಡ ಸೇರ್ಕೋತಾರೆ. ಛತ್ರಪತಿ ಅನ್ನೋ ಸಿನಿಮಾ ಹಿಟ್ ಕೊಡ್ತಾರೆ, ರಾಜಮೌಳಿ ಅವರು ಡೈರೆಕ್ಷನ್ ಮಾಡ್ತಾರೆ. ಅದಾದಮೇಲೆ ಸತತವಾಗಿ ಆವ್ರೇಜ್ ಆಗಿ ಸಿನಿಮಾಗಳು ಹೋಗ್ತವೆ. ಅದಾಗಿ ಎಷ್ಟೋ ವರ್ಷ ಆದಮೇಲೆ ಬಾಹುಬಲಿ ಅಂತ ದೊಡ್ಡ ಪ್ರಾಜೆಕ್ಟ್ ಕೈ ಹಾಕ್ತಾರೆ. 5 ವರ್ಷ ಅದಕ್ಕೆ ಅಂತ ಅವರು ತಮ್ಮ ಜೀವನವನ್ನು ಮುಡುಪಾಗಿಡ್ತಾರೆ ಪ್ರಭಾಸ್. ಸೊ ಬಾಹುಬಲಿ ಪಾರ್ಟ್ 1 ಪಾರ್ಟ್ 2 ಆ ಸಿನಿಮಾ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ, ಸಾವಿರಾರು ಕೋಟಿ ಕಲೆಕ್ಷನ್ ಆಗುತ್ತೆ. ಅದಾದಮೇಲೆ ದೊಡ್ಡ ಸೂಪರ್ ಸ್ಟಾರ್ ಅಂತ ಅನ್ಸ್ಕೊತಾರೆ. ಬಟ್ ಆದರೆ ಯಶಸ್ವಿ ಚಿತ್ರಗಳನ್ನು ಕೊಡೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಸೊ ಬಾಹುಬಲಿ ಆದ ನಂತರ 300 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿದಂತಹ ಸಾಹೋ ಅನ್ನೋ ಚಿತ್ರ ಕೂಡ ಫ್ಲಾಪ್ ಆಗ್ತದೆ. ಅದಾದಮೇಲೆ ರಾಧೇಶ್ಯಾಮ್ ಅನ್ನುವಂಥ ಬಹು ಬಜೆಟ್ನ ದೊಡ್ಡ ಸಿನಿಮಾ ಕೂಡ ಫ್ಲಾಪ್ ಆಗ್ತದೆ. ಅದಾದಮೇಲೆ ಆದಿಪುರುಷ್ ಅನ್ನುವಂಥ ಮಹಾಕಾವ್ಯದ ಒಂದು ಸಿನಿಮಾ, ವಾಲ್ಮೀಕಿ ರಾಮಾಯಣ ಬೇಸ್ ಆಗಿರುವಂಥ ಈ ಸಿನಿಮಾನ ಕೈಗೆತ್ಕೊಂಡು ಮಾಡ್ತಾರೆ. ಟೀಸರ್ ಲಾಂಚ್ ಆದಾಗಲೇ ಕೆಲವೊಂದು ಅಡೆತಡೆಗಳನ್ನ ಕಾಣಿದಂಥ ಈ ಸಿನಿಮಾ ಇವತ್ತು ರಿಲೀಸ್ ಆಯಿತು. ರಿಲೀಸ್ ಆದಮೇಲೂ ಕೂಡ ತುಂಬ ನೆಗೆಟಿವ್ ರಿಸಲ್ಟ್ಸ್ನ ತೋರಿಸಿದೆ. ಕ್ವಾಲಿಟಿ ಸರಿ ಇಲ್ಲ, ಗ್ರಾಫಿಕ್ಸ್ ಸರಿ ಇಲ್ಲ, ಕಥೆನೇ ಬೇರೆ ಥರ ಇದೆ, ಇದು ವಾಲ್ಮೀಕಿ ರಾಮಾಯಣ ಅಲ್ಲ ಅಂತ ಹೇಳ್ತಿದ್ದಾರೆ. ನೋಡೋಣ ವೀಕ್ಷಕರೇ, ಮುಂದಿನ ದಿನಗಳಲ್ಲೂ ಯಾವ ರೀತಿ ಈ ಸಿನಿಮಾಗೆ ರೆಸ್ಪಾನ್ಸ್ ಸಿಗುತ್ತೆ ಅಂತ. ಸೊ ಟಿಲ್ ದೆನ್ ಸ್ಟೇ ಟ್ಯೂನ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.